ಡಿಸೆಂಬರ್ 25ರಂದು 2ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಶ್ರೀ ಚನ್ನಬಸಯ್ಯ ಸ್ವಾಮಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ಆರಾಧ್ಯ ದೈವ ಕಾಯಕಯೋಗಿ ಶ್ರೀ ಚನ್ನಬಸವ ಸ್ವಾಮಿಗಳ ಜಾತ್ರಾ ಮಹೋತ್ಸವ ಹಾಗೂ ಪುರಾಣ ಮಹೋತ್ಸವದ ಅಂಗವಾಗಿ 2ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಸರ್ವ ಜನಾಂಗದ ಬಾಂಧವರಿಗಾಗಿ ಡಿಸೆಂಬರ್ 25ರಂದು ಶ್ರೀ ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ನಡೆಸಲಾಗುವುದು ಎಂದು ಶ್ರೀಮಠದ ಹಿರಿಯ ಸದಸ್ಯ ಚನ್ನಬಸಯ್ಯ ಸ್ವಾಮಿ ಹೇಳಿದರು. ಅವರು ಸೋಮವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಶ್ರೀ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಸಮಿತಿ, ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪ ಸಮಿತಿ, ಪುರಾಣ ಸಮಿತಿ, ಸೇವಾ ಸಮಿತಿ ಹಾಗೂ ಶ್ರೀ ಚನ್ನಮಲ್ಲಿಕಾರ್ಜುನ ಮಠ ಇವರ ನೇತೃತ್ವದಲ್ಲಿ 2ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಗಂಗಾವತಿ, ಕನಕಗಿರಿ, ಕಾರಟಗಿ ಸೇರಿದಂತೆ ಸುತ್ತಮುತ್ತಲಿನ ಅವಶ್ಯಕತೆ ಹೊಂದಿದ ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ನಾಗರಾಜ್ ಬರಗೂರು ಮಾತನಾಡಿ, 2ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ಈಗಾಗಲೇ 15 ಕುಟುಂಬಸ್ಥರು ನೋಂದಣಿ ಮಾಡಿಕೊಂಡಿದ್ದಾರೆ. ಉಳಿದಂತೆ ಮತ್ತಷ್ಟು ಅವಶ್ಯ ಇರುವ ಕುಟುಂಬಸ್ಥರು ಡಿಸೆಂಬರ್ 10 ದಿನಾಂಕದ ಒಳಗೆ ತಮ್ಮ ಹೆಸರನ್ನು ಅಗತ್ಯ ಇರುವ ದಾಖಲೆಗಳು, ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಸೇರಿದಂತೆ ಜನ್ಮ ದಿನಾಂಕ, ಇತರೆ ದಾಖಲೆಗಳ ಸಮೇತ ನೋಂದಣಿ ಮಾಡಿಸಿಕೊಳ್ಳತಕ್ಕದ್ದು. ಹಾಗೆ 2ನೇ ವಿವಾಹಕ್ಕೆ ಅವಕಾಶ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್, ಲಿಂಗರಾಜ್, ವಿಜಯಕುಮಾರ್, ಅಶೋಕ್ ಪಾಟೀಲ್, ಶರಣೇಗೌಡ, ಅಯೋಧ್ಯೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹೋದ ವರ್ಷ ನಾವು ಇದೇ ಮಿತಿಗೆ ಏನಲ್ಲ ಮಲ್ಲಿಕಾರ್ಜುನ ಮಠದಲ್ಲಿ ಶ್ರೀ ಚನ್ನಬಸವ ಕೃಪೆಯಿಂದ ಸಾಮೂಹಿಕ ಮದುವೆಯನ್ನೆಲ್ಲ ನಾವು ಏರ್ಪಡಿಸಿದ್ವಿ. ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ಅಂತೇಳಿ ಒಂದು ಯುವಕರ ಗುಂಪಿದೆ. ಅವರು ಇದರಲ್ಲಿ ಏನಂತೆಲ್ಲ ಸಂಪೂರ್ಣವಾಗಿ ನಿರ್ವಹಿಸಿಕೊಂಡು ಹೋದ ವರ್ಷ ಏನಂತಾರೆ ಯಶಸ್ವಿಯಾಗಿ ಏನಂತೆಲ್ಲ ಪೂರೈಸಿದರು. ಈಗ ಈ ವರ್ಷವೂ ಕೂಡ ಇದು ಇನ್ಮೇಲೆ ಏನಲ್ಲ ಪ್ರತಿ ವರ್ಷ ನಡೀತಿದ್ದು. ಈ ಪುರಾಣ ನಮ್ಮ ಜಾತ್ರೆಗಿಂತ ಮುಂಚೆ ಏನಲ್ಲ ಇದಾಗ್ತದೆ. ಜಾತ್ರೆ ಕ್ರಿಸ್ಮಸ್ ಆಗೋದ್ರಿಂದ ಒಂದು ವಾರ ಮುಂಚೆನೇ 8ನೇ ದಿನ ಮುಂಚೆ ಏನಂತಲ್ಲ ಈ ನಮಗೆ ಮಿತಿ ಇದೆ. ಈ ಮಿತಿಗೆ ಏನಲ್ಲ ನಾವು ಸಾಮೂಹಿಕ ಲಗ್ನ ಎಷ್ಟು ಬರ್ತಾವೋ ಅಷ್ಟು ಉಚಿತವಾಗಿ ಪ್ರತಿ ವರ್ಷ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನಂತೆಲ್ಲ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ಕೂಡ ನಿಮ್ಮ ಹತ್ರ ನಮ್ಮ ಬೇಡಿಕೆ ಏನಂತಂದರೆ, ಇದು ಯಾರದೇ ಸ್ವಾರ್ಥ ಅಲ್ಲ ಅಥವಾ ಯಾರಿಗೆ ಪ್ರಚಾರಕ್ಕಲ್ಲ. ಇದು ಏನದಲ್ಲ ಈ ಪ್ರಚಾರ ಮಾಹಿತಿ ಸಿಕ್ಕಷ್ಟು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಧುವರನ್ನೆಲ್ಲ ಮಾಡ್ಕೊಂಡು ಹೋದಂತಂದ್ರೆ ಮಾಡಿದ್ರೆ ನಾವೆಲ್ಲರೂ ತಮ್ಮ ತಂದೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಸಾಧ್ಯವಾದಷ್ಟು ಪ್ರಚಾರ ಕೊಡಿ. ಅದರಿಂದ ಏನಂತಾರೆ ಹೆಚ್ಚು ಇವರು ಬಂದಷ್ಟು ಜೋಡಿಗಳು ಬಂದಷ್ಟು ಕೂಡ ಅವರಿಗೂ ಅನುಕೂಲ ಮತ್ತು ಮಾಡಿದ್ದಕ್ಕೆ ಏನಂತೆಲ್ಲ ನಮಗೂ ಕೂಡ ಒಂದು ಸಮಾಧಾನ ಸಂತೃಪ್ತಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಶಸ್ವಿಯಾಗಿ ಕೂಡ ಸಾರಿ 25/12 ಡಿಸೆಂಬರ್ 25ನೇ ಡಿಸೆಂಬರ್ಗೆ ಸಾಮೂಹಿಕ ಮದುವೆ ಇರ್ತದೆ. ಡಿಸೆಂಬರ್ 10ನೇ ತಾರೀಕು ಲಾಸ್ಟ್ ಡೇಟ್ ನೋಂದಣಿ ಜೋಡಿಗಳು ಬಂದು 10ನೇ ತಾರೀಕು ಒಳಗೆ ಅಲ್ಲಿ ಫೋನ್ ನಂಬರ್ಗಳು ಕೊಟ್ಟಿರ್ತೀವಿ. ಮಠದಲ್ಲಿ ಏನಂತಾರೆ ಬಂದು ಎನ್ಕ್ವೈರಿ ಮಾಡಿದ್ರು ಕೂಡ ಯಾರೇ ಬಂದು ಹೇಳಿದ್ರು ಕೂಡ ಅಲ್ಲಿ ಮಠದಲ್ಲಿ ಅದನ್ನು ನೋಂದಣಿ ಮಾಡಿರ್ತಾರೆ. ಆಮೇಲೆ ನಾವು ಏನು ಕಾಗದ ಪತ್ರಗಳು ಕೊಡಬೇಕು ಅದನ್ನೆಲ್ಲ ಡೀಟೇಲ್ ಇರೋದಲ್ಲ ನಾಗರಾಜ್ ಹೇಳ್ತಾರೆ. ಆ ಪ್ರಕಾರ ಎಲ್ಲರೂ ತಮ್ಮ ಇವನ್ ಬರಲಿಕ್ಕೆ ಅನುಕೂಲ ಮಾಡಿರ್ತಾರೆ. ಪಾತ್ರಗಳಿಗೆ ನಮಸ್ಕರಿಸುತ್ತಾ, ಇಂದು ವಿಶೇಷವಾಗಿ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲಾ ಸುತ್ತಮುತ್ತಲಿನ ಎಲ್ಲ ನಮ್ಮ ಚನ್ನಬಸವ ತಾತನ ಭಕ್ತಾದಿಗಳು ಜಾಸ್ತಿ, ಅಂದರೆ ಹೆಚ್ಚಿನ ಭಕ್ತಾದಿಗಳಿದ್ದು, ವಿಶೇಷವಾಗಿ ನಮ್ಮ ಚನ್ನಬಸವ ತಾತನ ಮಠದಲ್ಲಿ, ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ಒಂದು ತಾಳಿ ಅಲ್ಲಿ ಆದರೆ ಒಂದು ಭಾಳ ಇದು ಒಳ್ಳೆಯ ಒಂದು ಸಂಸಾರ, ಒಂದು ಒಳ್ಳೆಯ ಸಮೃದ್ಧಿ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ಭಾಳ ಇದರಿಂದ ಆಸೆ ಪಡ್ತಾರೆ. ಅಂಥವ್ರಿಗೆ ಇದು ಒಂದು ಅವಕಾಶ. ನಮ್ಮ ಚನ್ನಬಸವ ತಾತನ ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ಟ್ರಸ್ಟ್ ವತಿಯಿಂದ, ಎಲ್ಲ ಸಮಿತಿ ವತಿಯಿಂದ ನಾವು ವಿಶೇಷವಾಗಿ ಯುವಕರು ಮತ್ತು ಹಿರಿಯರು ಕೂಡಿಕೊಂಡು ಒಂದು ಉಚಿತ ಸಾಮೂಹಿಕ ಕಾರ್ಯಕ್ರಮ ನಡೆಸಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಹೋದ ವರ್ಷ ಒಂದು ಶಾರ್ಟ್ ಫಿಲ್ಮ್ನಲ್ಲಿ ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡ ನೆರವೇರಿಸಿ ಚೆನ್ನಾಗಾಯಿತು. ಅದೇ ರೀತಿ ಇನ್ನು ಮೇಲಿಂದ ಪ್ರತಿ ವರ್ಷ, ಈ ವರ್ಷದಂತ ಪ್ರತಿ ವರ್ಷ, ಈಗ ಅಜ್ಜಾರು ಹೇಳಿದಂಗೆ ಈ ನವಮಿ ಮಿತಿಯಲ್ಲಿ ಪ್ರತಿ ವರ್ಷ ನಮ್ದು ಉಚಿತ ಸಾಮೂಹಿಕ ಕಾರ್ಯಕ್ರಮ ನಡೆಸೋಕ್ಕೋಸ್ಕರ ಎಲ್ಲ ಹಿರಿಯರ ಒಪ್ಪಿಗೆ ಮತ್ತು ಯುವಕರ ವತಿಯಿಂದ ನಡೆಸುವಂತ ಕಾರ್ಯಕ್ರಮ ನಡೆಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇಂದು ವಿಶೇಷವಾಗಿ ಆ ಮಿತಿ 25/12/2024 ಅಂದ್ರೆ ಡಿಸೆಂಬರ್ 25ನೇ ತಾರೀಕಿಗೆ ನಮ್ದು ಈ ಮಿತಿ ಇದೆ. ಆ ಮಿತಿಯಲ್ಲಿ ಉಚಿತ ಸಾಮೂಹಿಕ ಕಾರ್ಯಕ್ರಮ 2ನೇ ವರ್ಷದ ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಈಗ ಆಲ್ರೆಡಿ ಒಂದು 2 ತಿಂಗಳಿಂದ ನಾವು ಪ್ರಚಾರ ಎಲ್ಲ ಒಂದು ಒಳಗಡೆ ಜಾಲತಾಣದಿಂದ ನಾವು ಮಾಧ್ಯಮದಲ್ಲಿ ಇದು ಮಾಡಿದ್ವಿ. ಇಲ್ಲಿಗೆ 15 ಜೋಡಿಗಳು ಆಲ್ರೆಡಿ ನಾವು ನೋಂದಣಿ ಆಗಿದ್ದಾವೆ, ವಧುವರರು ಆಲ್ರೆಡಿ ಬರ್ಸಿದ್ದಾರೆ. ಇನ್ನು ಮುಂದೆ ಈಗ ನಾವು ಮತ್ತೆ ಎಲ್ಲಾ ಜಾಲತಾಣದ ಆದ್ಮೇಲೆ ಮತ್ತೆ ನಾವು ನಿಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದಿಂದ ಎಲ್ಲರಿಗೂ ಒಂದು ಅನುಕೂಲ ರೀತಿಯಲ್ಲಿ ಸದುಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾವು ಪತ್ರಿಕೆ ಘೋಷಣೆ ಮಾಡ್ತಾ ಇದೀವಿ. ನಾಳೆ ಡಿಸೆಂಬರ್ 10ನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ.
ಅಷ್ಟರೊಳಗಡೆ ಯಾರಾದ್ರೂ ಜೋಡಿಗಳು ವಧುವರರುಗಳು ಹೆಸರು ನಮೂದಿಸಿ ಈ ಚನ್ನಬಸವ ತಾತನ ಮಠದಲ್ಲಿ ಒಂದು ಮಾಂಗಲ್ಯ ಧಾರಣ ಆಗ್ಬೇಕನ್ನೋದು ಆಸಕ್ತಿ ಉಳ್ಳವರು ಆದಷ್ಟು ಬೇಗನೆ 10ನೇ ತಾರೀಕು ಒಳಗಡೆ ನಮಗೆ ವಧುವರು ಬರ್ಸ್ಬೇಕು. ಇದರಲ್ಲಿ ವಿಶೇಷವಾಗಿ ಅವ್ರ ಡಾಕ್ಯುಮೆಂಟೇಶನ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡು, ಸ್ಕೂಲ್ ಸರ್ಟಿಫಿಕೇಟ್, ಏಜ್ ಸರ್ಟಿಫಿಕೇಟ್, ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ತೆಗೆಸ್ಕೊಂಡು ಮತ್ತೆ ವಾಸಸ್ಥಳ ಸರ್ಟಿಫಿಕೇಟ್ ಅಂದ್ರೆ ಯಾವ ಊರು ವಾಸಸ್ಥಳ, ಆಮೇಲೆ 2ನೇ ಮದುವೆಗೆ ಅವಕಾಶ ಇಲ್ಲ, ಮೊದಲನೇ ಮದುವೆಗೆ ಅವಕಾಶ, ಎಲ್ಲ ಸರ್ವ ಸಮಾಜದವರಿಗೆ, ಇದರಲ್ಲಿ ಯಾವುದೇ ಮತ ಇದಿಲ್ಲ, ಜಾತಿ ಮತ ಇಲ್ಲ, ಎಲ್ಲ ಸರ್ವ ಸಮಾಜದವರಿಗೆ ನಾವು ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಆದ ಕಾರಣ ಇನ್ನೊಂದು ನಾನು ಕಳಕಳಿ ವಿನಂತಿ ಮಾಡ್ತೇನೆ, ನಿಮ್ಮ ಮೂಲಕ ಕೂಡ ಹೆಚ್ಚಿನ ಒಂದು ಪ್ರಚಾರ ಆಗಿ ಅವರು ಕೂಡ ಗೊತ್ತಿಲ್ಲದ ಹಳ್ಳಿಯಿಂದ ಬಂದವರಿಗೆ ಎಲ್ಲ ರೀತಿಯಿಂದ ಅವ್ರಿಗೆ ಅನುಕೂಲ ಮಾಡಿಕೊಡೋದು. ನಾವು ಏನಂತ ಹೇಳಿದ್ರೆ ನಾವು ಮಾಂಗಲ್ಯ ಮಾಡಿದ ನಂತರ ನಾವು ಕಲ್ಯಾಣ ಮಂಟಪದಲ್ಲಿ ಊಟದ ವ್ಯವಸ್ಥೆ ಅದ್ದೂರಿಯಾಗಿ ನಡೆಸಿತ್ತು ಹೋದ್ಸಲ, ಆದಂತವ್ರು ಖುಷಿ ಪಟ್ಟಾಗ. ಅದೇ ರೀತಿ ಎಲ್ಲರೂ ಬಂದು ಯಾರಾದ್ರೂ ಆಸಕ್ತಿ ಉಳ್ಳವರಿದ್ದು 10ನೇ ತಾರೀಕು ಒಳಗಡೆ ಹೆಸರು ನಮೂದಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಇನ್ನೊಂದು ವಿಶೇಷವಾಗಿ 18 ವರ್ಷ ಇದ್ದೀವಿ, ಈಗ ಮುಂದೆ ಬರೋರಿಗೆ ಕೂಡ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಆ ತಾತನ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ನಮಗೆ ವಧುವರು ನಮೂದಿಸಿ ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿ, ಚನ್ನಬಸವ ತಾತ ಸೇವಾ ಸ್ವಾಮಿ ಕಲ್ಯಾಣ ಮಂಟಪ ಸಮಿತಿ, ಚನ್ನಬಸವ ಸ್ವಾಮಿ ಪುರಾಣ ಸಮಿತಿ, ಚನ್ನಬಸವ ಸ್ವಾಮಿ ಸೇವಾ ಸಮಿತಿ, ಚನ್ನಮಲ್ಲಿಕಾರ್ಜುನ ಮಠ, ಟೋಟಲ್ ಎಲ್ಲರೂ ಹಿರಿಯರು ಒಳಗೊಂಡು ನಮ್ಮಲ್ಲಿ ಇರುವಂತ ಎಲ್ಲಾ ಸಮಿತಿಯವರು ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ನಾವು ಅಲ್ಲಿ ನೆರವೇರಿಸ್ತಿದ್ದೀವಿ. ಅದಕ್ಕೆಲ್ಲ ತಮ್ಮ ಸಹಕಾರ ಕೂಡ ಬೇಕಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ.